ಹಲೋ ಗೈಸ್, ಇವತ್ತು ನಾನು ಪರಿಚಯ ಮಾಡ್ಕೊಳ್ಳೋಕ್ಕೆ ಹೊಡ್ತಾ ಇರೋ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವರು ವೀಕೆಂಡಲ್ಲಿ ತಮ್ಮ ಅಮ್ಮ ಅವರಿಗೆ ಸ್ಮಾಲ್ ಬೀಚ್ ಸೈಡ್ ಸ್ಟಾಲಲ್ಲಿ ಹೆಲ್ಪ್ ಮಾಡ್ತಾರೆ. ಗೆಸ್ ಮಾಡಿ, ಅವರ ಒಂದು ಸ್ಟೋರಿ ಕೇಳಿ ನಿಮಗೂ ಕೂಡ ಇನ್ಸ್ಪೈರ್ ಆಗ್ಬೋದು. ಅವರ ಸ್ಟೋರಿ ಜೊತೆ ಸ್ವಲ್ಪ ಕ್ವಶನ್ಸ್ ಕೇಳೋಣ, ಏನು ಹೇಳ್ತಾರೆ ಅವರಂತ. ಇದು ನನ್ನ ಹಿಂದೆ ಇದೆಯಲ್ಲ, ಅದು ಅವರ ಸ್ಟಾಲ್. ಅಲ್ಲಿ ಅವರು ಕೆಲಸ ಮಾಡ್ತಾರೆ. ಇಟ್ಸ್ ಅ ಸ್ಮಾಲ್ ಫಾಸ್ಟ್ ಫುಡ್ ಸೆಂಟರ್ ಆ್ಯಂಡ್ ಇದು ಬೀಚ್ ಸೈಡ್ ಇದೆ, ತಣ್ಣೀರ್ಬಾವಿ ಬೀಚ್ ಸೈಡ್. ಸೊ ಲೆಟ್ಸ್ ಗೋ ಗೈಸ್, ಅವರಿಗೆ ಸ್ವಲ್ಪ ಕ್ವಶನ್ಸ್ ಕೇಳೋಣ ಆ್ಯಂಡ್ ಅವರ ಸ್ಟೋರಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಲೆಟ್ಸ್ ಗೋ. ನೀವು ವಾರ ಪೂರ್ತಿ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿ ವಾರಾಂತ್ಯದಲ್ಲಿ ಬಂದು ಇಲ್ಲಿ ಅಮ್ಮ ಅವರಿಗೆ ಹೆಲ್ಪ್ ಮಾಡ್ತೀರಾ. ಸೊ ನಿಮ್ಮ ಕೊಲೀಗ್ಸ್ ಈ ಒಂದು ಸಿಚುವೇಶನನ್ನು ಹೇಗೆ ರಿಯಾಕ್ಟ್ ಮಾಡೋದು? ಅವರಿಗೆ ಸಹ ತುಂಬ ಖುಷಿ ಆಯಿತು. ಕೆಲವರು ಬಂದು ವಿಸಿಟ್ ಸಹ ಮಾಡಿದರು ನಾನು ಇರುವಾಗ. ಸೊ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ. ವಾರ ಪೂರ್ತಿ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿದ ಮೇಲೆ ನಿಮಗೆ ವೀಕೆಂಡ್ಸಲ್ಲಿ ಯಾವ ಥರ ಎನರ್ಜಿ ಇರುತ್ತೆ? ಯೂಶ್ವಲಿ ತುಂಬ ಟಯರ್ಡ್ ಆಗಿರ್ತೇನೆ, ಬಟ್ ಸ್ಟಿಲ್ ಅಮ್ಮ ಒಬ್ಬರೇ ಅಂತ ಹೆಲ್ಪ್ ಮಾಡಲಿಕ್ಕೆ ಬರ್ತೇನೆ ಸ್ಯಾಟರ್ಡೆ. ನಿಮಗೆ ಒಂದು ಪ್ರೌಡ್ ಮೂಮೆಂಟ್ ಅಮ್ಮ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಂದರೆ ಅವರೇ ನನ್ನನ್ನು MBA ಕಲಿಸಿ ಒಬ್ಬರೇ ಇದೇ ಅಂಗಡಿಯಲ್ಲಿ ಕೆಲಸ ಮಾಡಿ ನನ್ನ ಎಜುಕೇಷನ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಅದು ತುಂಬ ಪ್ರೌಡ್. ನಿಮಗೆ ಯಾವುದು ಖುಷಿ ಕೊಡುತ್ತೆ ಹೆಚ್ಚು? ನಿಮ್ಮ IT ಜಾಬ್ ಅದು ಕೊಡುತ್ತಾ, ಅಥವಾ ಈಗ ನೀವು ವೀಕೆಂಡ್ಸಲ್ಲಿ ಮಾಡ್ತೀರಾ ಈ ಜಾಬ್ ಹೆಚ್ಚಿಗೆ ಖುಷಿ ಕೊಡುತ್ತೆ? ಡಿಪೆಂಡ್ಸ್ ಆ್ಯಕ್ಚುಲಿ. ನನಗೆ ಇದು ಸ್ವಲ್ಪ ಪೀಸ್ ಇರ್ತದೆ ಬೀಚಿಗೆ ಬಂದು, ಅಂದರೆ ಈ ಎನ್ವಿರಾನ್ಮೆಂಟಲ್ಲಿ, ಅಲ್ಲಿ ಆಫೀಸಲ್ಲಿ ಕುತ್ಕೊಂಡು ಹಾಗೆ. ಸೊ ಎರಡು 50-50. ಸ್ಯಾಟರ್ಡೆ ಸಂಡೇ ನೀವು ಹೆಲ್ಪ್ ಮಾಡ್ತೀರಾ, ಮತ್ತು ನಿಮ್ಮ ಮಂಡೇ ಜರ್ನಿ ಹೇಗಿರುತ್ತೆ? ರಿಫ್ರೆಶ್ಮೆಂಟ್ ಸಿಗ್ತದೆ, ಬಟ್ ಸ್ಟಿಲ್ ನಮಗೆ ಆಫೀಸಿಗೆ ಆ್ಯಕ್ಚುಲಿ 10 days ಮಾತ್ರ ಹೋಗಲಿಕ್ಕೆ ಮಂತ್ಲಿ. ಸೊ ಮಂಡೇ ನಾನು ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮೇ ಮಾಡ್ತೇನೆ. ಸೊ ಅದು ಸ್ಟ್ರೆಸ್ಸೇ ಇರೋದಿಲ್ಲ. ಸೊ ಹಾಗೆ ಎಂಜಾಯ್ ಮಾಡ್ತೇನೆ ವೀಕೆಂಡ್. ವಾಟ್ ಯು ಟೆಲ್ ಯಂಗರ್ ಜನರೇಷನ್ಸ್? ಐ ಥಿಂಕ್ ಅವರು ನಮ್ಮನ್ನು ಇಷ್ಟು ದೊಡ್ಡ ಮಾಡಿದ್ದಾರೆ, ಬೆಳೆದು ವರ್ಕ್ ಮಾಡಿ ನಮ್ಮನ್ನು ಸಾಕಿ ಎಜುಕೇಷನ್ ಕೊಟ್ಟು. ಸೊ ನಾವು ಕೂಡ ಅವರಿಗೆ ಹೆಲ್ಪ್ ಮಾಡಬೇಕು. ಯಾವ ಕಷ್ಟ ಬಂದು ಸಹ ಬಿಟ್ಟು ಹೋಗಬಾರ್ದು. ಏಜ್ ಆದ ನಂತರ ಸಹ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು. ಸೊ ನಿಮ್ಮ ಸ್ಟಾಲಲ್ಲಿ ಒಂದು ಟ್ರೈ ಮಾಡಲೇಬೇಕಾಗಿರೋ ಒಂದು ಡಿಶ್ ಯಾವುದು? ಚರ್ಮುರಿ. ಮಂಡೇ ಟು ಫ್ರೈಡೇ ಅಮ್ಮ ಇರ್ತಾರೆ. ಸೊ ಸ್ಯಾಟರ್ಡೇ ಆ್ಯಂಡ್ ಸಂಡೇ ನಾನು ಇರ್ತೇನೆ. ಸೊ ಯಾರು ಸಹ ಬರೋದಾದರೆ ನಮ್ಮ ಸ್ಟಾಲಿಗೆ ವಿಸಿಟ್ ಮಾಡಿ ಚರ್ಮುರಿ ಟ್ರೈ ಮಾಡಬೇಕು ಅಂತ ಹೇಳಿ. ಓಕೆ, ಏನು ಸ್ಪೆಷಾಲಿಟಿ, ಏನೇನಿದೆ ನಿಮ್ಮ ಮೆನು? ಚರ್ಮುರಿ ಉಂಟು, ಎಗ್ ಚರ್ಮುರಿ ಉಂಟು, ಮ್ಯಾಗಿ, ಆಮ್ಲೆಟ್, ಮ್ಯಾಂಗೋ, ಕುಕುಂಬರ್, ಮತ್ತು ಆಲ್ ಕೈಂಡ್ ಆಫ್ ಸಾಫ್ಟ್ ಡ್ರಿಂಕ್ಸ್. ಆಫೀಸಿನಲ್ಲಿ ಕೋಡಿಂಗ್ ಕಂಪ್ಲೀಟ್ಲಿ ಮುಗಿಸಿದಾಗ ಅಥವಾ ಕೆಲಸ ಮುಗಿಸಿದಾಗ ಆವಾಗ ಜಾಸ್ತಿ ಖುಷಿ ಸಿಗುತ್ತಾ, ಅಥವಾ ವೀಕೆಂಡ್ಸ್ನಲ್ಲಿ ಜಾಸ್ತಿ ಕಸ್ಟಮರ್ಸ್ಗೆ ನೀವು ಸರ್ವ್ ಮಾಡಿದಾಗ ಅವರು ಹ್ಯಾಪಿಯಾಗಿ ಅದನ್ನು ಟೇಸ್ಟ್ ಮಾಡಿದಾಗ ಆವಾಗ ಖುಷಿ ಸಿಗುತ್ತಾ? ಯಾವಾಗ ನಿಮಗೆ ಜಾಸ್ತಿ ಖುಷಿ ಆಗುತ್ತೆ? ಅದೇ ಇಲ್ಲಿ ಬಂದು ಕಸ್ಟಮರ್ಸಿಗೆ ಸರ್ವ್ ಮಾಡಿದಾಗ ಖುಷಿ ಆಗ್ತದೆ. ನಿಮ್ಮ ಪ್ಯಾಷನ್ ಏನು ಮಾಡೋಕ್ಕೆ ಇಷ್ಟಪಡ್ತಾರೆ? K-dramas ನೋಡ್ತೇನೆ. K-dramas ನೋಡ್ತೀರಾ? ಅಮ್ಮ ಅಥವಾ ನಿಮ್ಮ ನಡುವೆ ಏನಾದರೂ ಕ್ಲಾಶಸ್ ಆಗಿರ್ಬೋದು, ಅಥವಾ ಆ ಥರ ಏನಾದರೂ ಎಕ್ಸಾಂಪಲ್ ಇದ್ದರೆ ಒಂದು ಎಕ್ಸಾಂಪಲನ್ನು ನೀವು ಹೇಳಿ. ಕೆಲವೊಮ್ಮೆ ಆಗ್ತದೆ ತುಂಬ ರಶ್ ಇರುವಾಗ. ಓಕೆ, ಏನಂತ? ಅಂದರೆ ಕೆಲವೊಮ್ಮೆ ನಾನು ಸ್ಲೋ ಮಾಡಿದರೆ ಬೇಗ ಬೇಗ ಮಾಡಿಕೊಡು, ಹಾಗೆ ಅಷ್ಟೇ.